ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂತಹ ಹುಸೇನ್ ಅವರು ಹಾಗೂ ಅವರ ಬಳಗದ ವತಿಯಿಂದ ಸಮಸ್ತ ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹಾರೈಸಿ ಧನ್ಯವಾದಗಳನ್ನು ತಿಳಿಸಿದರು. ಮಕರ ಸಂಕ್ರಾಂತಿ ಹಬ್ಬವು ಪ್ರೀತಿ ವಿಶ್ವಾಸದಿಂದ ಗೋವುಗಳ ಹಬ್ಬವಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಕೂಡ ಒಂದುಗೂಡಿ ಜಾತಿ ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಒಂದಾಗಿ ಹಬ್ಬವನ್ನು ಆಚರಿಸೋಣ ಅಂತೇಳಿ ಹುಸೇನ್ ಅವರು ಅಭಿಪ್ರಾಯಪಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಲ್ಟ್ ಪ್ರವಾಸದ ಬಗ್ಗೆಯೂ ಕೂಡ ಮಾತನಾಡಿದರು. ಕೋಲಾರದ ಪ್ರಭಾತ್ ಟಾಕೀಸ್ ಬಳಿಯಲ್ಲಿ ವಾಲ್ಮೀಕಿ ಸರ್ಕಲ್ನಲ್ಲಿ ಫುಡ್ ಕೋರ್ಟ್ ಆವರಣದಲ್ಲಿ ಜನವರಿ 15ನೇ ತಾರೀಕು ಅಂದರೆ ಗುರುವಾರದಂದು ಸಂಜೆ 6 ಗಂಟೆಗೆ ಕಲ್ಟ್ ಚಿತ್ರತಂಡ ಭಾಗಿಯಾಗ್ತಾ ಇದೆ. ಅದರ ಜೊತೆಯಲ್ಲಿ ಸಾಕಷ್ಟು ಸಂಗೀತಮಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರಿಕೊಂಡಿದ್ದಾರೆ. ನಮ್ಮ ಸಮಸ್ತ ಮುಳಬಾಗಿಲು ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಆತ್ಮೀಯರು ಕಲ್ಟ್ ಮೂವಿಯನ್ನ ಕನ್ನಡದಲ್ಲಿ ಅದ್ದೂರಿಯಾಗಿ ಇದು ಮಾಡ್ತಾ ಇದ್ದಾರೆ, ಚಾಲನೆ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲರೂ ಅದ್ದೂರಿಯಾಗಿ ಹೋಗಿ ಅದ್ದೂರಿಯಾಗಿ ನಮ್ಮ ಕರ್ನಾಟಕದಾದ್ಯಂತ ಪ್ರದರ್ಶನ ಕಂಡು ಯಶಸ್ವಿ ಆಗ್ಲಿ ಅಂತ ಆಶಿಸ್ತಾ 2 ಮಾತನ್ನ ಮುಗಿಸ್ತೀನಿ. ಸತ್ಯ ದಿನೋತ್ಸವವನ್ನು ಕಂಡು ನಮ್ಮ ಕರ್ನಾಟಕದ ನಮ್ಮ ರಾಜ್ಯದಂತ ಅದ್ದೂರಿಯಾಗಿ ಪ್ರದರ್ಶನ ಕಂಡಬೇಕು ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಳಬಾಗಿಲು ತಾಲೂಕಿನ ಎಲ್ಲ ಕೂಲಿ ಕಾರ್ಮಿಕರಿಗೆ, ರೈತಾಪಿ ವರ್ಗದವರಿಗೆ, ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲರೂ ಕೂಡ ಈ ಹಬ್ಬವನ್ನು ಸಂತೋಷದಿಂದ, ಸಡಗರದಿಂದ ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಶುಭವನ್ನ ಕೋರುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಭಾಗಿಯಾಗಿ ಶುಭವನ್ನ ಕೋರುತ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಹುಸೇನ್ ಸರ್ ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಇದ್ ಬಗ್ಗೆ ನಾನೇನ್ ಮಾತಾಡೋಷ್ಟೇನಿಲ್ಲ. ಎಲ್ಲರಿಗೂ ಕನ್ನಡ ನಾಡಿನ ಜನತೆಗೆ ಮತ್ತು ಮುಳಬಾಗಿಲು ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ನಾರಾಯಣಗೌಡರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಮುಳಬಾಗಿಲು ತಾಲೂಕು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ ನಮ್ಮ ಅಧ್ಯಕ್ಷರು ಹುಸೇನು, ನಗರ ಘಟಕದ ಅಧ್ಯಕ್ಷರು ಮಂಜುನಾಥ್, ಕಾರ್ಮಿಕ ಘಟಕರಾದಂತಹ ಬಾಲಾಜಣ್ಣ, ಮೂರ್ತಿ ಅಣ್ಣ, ಕೃಷ್ಣಮೂರ್ತಿ ಅಣ್ಣ, ಡಾಕ್ಟರ್ ಭಾಸ್ಕರ್, ರಿಯಾಜ್ ಅಣ್ಣ, ನಯಾಜ್ ಅಣ್ಣ, ಇವ್ರ ಕಡೆಯಿಂದ ಎಲ್ಲರ ಕಡೆಯಿಂದ ನಮ್ಮ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ವಿಶೇಷ ಏನಂತ ಹೇಳಿದ್ರೆ 15ನೇ ತಾರೀಕು ಕಲ್ಟ್ ಸಿನಿಮಾ ಈವೆಂಟ್, ಪ್ರಮೋಷನಲ್ ಈವೆಂಟ್ ಅನ್ನ ನಮ್ಮ ಕೋಲಾರ ನಗರದಲ್ಲಿ ಪ್ರಭಾತ್ ಟಾಕೀಸ್ ಪಕ್ಕದಲ್ಲಿ ಅದ್ದೂರಿಯಾಗಿ ನಡೀತಿದೆ. ನಮ್ಮ ಮುಳಬಾಗಿಲು ಕಡೆಯಿಂದ ಇವತ್ತು ನಾವು ಒಂದು ಚಿಕ್ಕದಾಗಿ ಪ್ರಮೋಷನಲ್ ಬಿಡ್ಬೇಕಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದಂತ ಟಿ.ಎನ್. ನಾರಾಯಣಗೌಡರು ಅಪ್ಪಣೆ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರು ನಮ್ಮ ಮೇಡಹಳ್ಳಿ ರಾಘವೇಂದ್ರನ ಅಪ್ಪಣೆ ಮೇರೆಗೆ ಇವತ್ತು ನಾವು ಈ ಮುಳಬಾಗಿಲಿನಲ್ಲಿ ರಕ್ಷಣಾ ವೇದಿಕೆ ಕಡೆಯಿಂದ ಹಾಗೂ ನಾಗರಿಕರ ಕಡೆಯಿಂದ ಎಲ್ಲರೂ ಸೇರ್ಬಿಟ್ಟು ಇವತ್ತು ನಾವು ಪ್ರಮೋಷನಲ್ ಈವೆಂಟ್ ಅನ್ನ ಚಿಕ್ಕದಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಅದ್ದೂರಿಯಾಗಿ ನಡೆಯುತ್ತೆ. ಪ್ರತಿಯೊಬ್ರು ಬಂದು ನಮ್ಮ ಕನ್ನಡ ಸಿನಿಮಾ ಏಳಿಗೆ ಆಗ್ಬೇಕು, ನಮ್ಮ ಕನ್ನಡ ಸಿನಿಮಾ ಮುಂದಕ್ಕೆ ಬರಬೇಕು. ಎಲ್ಲ ಭಾಷೆಯಲ್ಲೂ ನಮ್ಮ ಕನ್ನಡ ಸಿನಿಮಾ ಇವತ್ತು ಏನು ಪ್ರತಿಯೊಂದು ಸಿನಿಮಾನು ಪ್ಯಾನ್ ಇಂಡಿಯಾ ಯಾವ ರೀತಿ ಆಗಿದೆ ಆ ರೀತಿ ಈ ಕಲ್ಟ್ ಸಿನಿಮಾ ಅನ್ನೋದು ಆಗ್ಬೇಕಂತ ಹೇಳ್ಬಿಟ್ಟು ಜುಬೇದ್ ಖಾನ್ ಅನ್ನೋರು ನಮ್ಮ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಇದು ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದಂತ ಹುಸೇನ್ ಅವರಿಗೆ ಬಹಳ ಆತ್ಮೀಯರು ಅಂತವ್ರು ಇವತ್ತು ಸಿನಿಮಾ ಹೀರೋ ಆಗಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ರು ಬಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ ಕಡೆಯಿಂದ ಕೋರ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾರಿಗೆ ಮುಳಬಾಗಿಲು ತಾಲೂಕಿನ ನಾಡಿನ ಜನತೆಗೆ, ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ, ಅದೇ ರೀತಿ
ನಾಳೆ 15ನೇ ತಾರೀಕು ಗುರುವಾರ 6 ಗಂಟೆಗೆ ನಮ್ಮ ನಟರಾದಂತಹ ಜೈದ್ ಖಾನ್ ರವರ ಒಂದು ಚಲನಚಿತ್ರ ಪ್ರಮೋಷನಲ್ ಈವೆಂಟ್ ಅನ್ನ ಕೋಲಾರ ನಗರದಲ್ಲಿ ಪ್ರಭಾತ್ ಟಾಕೀಸ್ ಪಕ್ಕದಲ್ಲಿ ಅಲ್ಲಿ ಪ್ರಮೋಷನಲ್ ಈವೆಂಟ್ ಅನ್ನ ತುಂಬಾ ಅದ್ದೂರಿಯಿಂದ ಸಡಗರದಿಂದ ಕಾರ್ಯಕ್ರಮವನ್ನು ಆಯೋಜನೆ ಆಗಿದ್ದು, ನಾವೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರ ಪರವಾಗಿ ನಾವು ಕಲ್ಟ್ ಮೂವಿ ಪ್ರಮೋಷನ್ಗೆ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇದೀವಿ. ಅದೇ ರೀತಿ ನಾಳೆ ಏನು 6 ಗಂಟೆಗೆ ಜೈದ್ ಖಾನ್ ಅವರು ಮತ್ತೆ ಎಲ್ಲಾ ಒಂದು ಕಾಮಿಡಿ ನಟರು ಮತ್ತೆ ಹೀರೋಯಿನ್ ಮತ್ತೆ ರಚಿತಾರಾಮ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಆತ್ಮೀಯವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ನಾನು ಅವ್ರಿಗೆ ಸ್ವಾಗತವನ್ನ ಬಯಸ್ಕೊಂತ, ಹಾಗೆ ಕೋಲಾರ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಕೂಡ ಆ ಒಂದು ಕಲ್ಟ್ ಮೂವಿ ಪ್ರಮೋಷನಲ್ಗೆ ಆಗಮಿಸ್ತಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನಾವು ಕೂಡ ಮುಳಬಾಗಿಲು ತಾಲೂಕಿನಿಂದ ನಾವು ನಾಳೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಆ ಒಂದು ಪ್ರಮೋಷನಲ್ ಈವೆಂಟ್ ಅಲ್ಲಿ ಭಾಗಿಯಾಗಿ ಅದನ್ನ ಯಶಸ್ವಿ ಮಾಡಬೇಕಾಗಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಂತ, ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಈ ಒಂದು ಕಲ್ಟ್ ಮೂವಿ ಪ್ರಮೋಷನಲ್ ಈವೆಂಟ್ ಅನ್ನ ಒಂದು ಶುಭ ಕೋರಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಆಟೋ ಚಾಲಕರ ಘಟಕ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭವನ್ನ ಕೋರುತ್ತಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರು, ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಮಂಜಣ್ಣನವರು, ಮತ್ತೆ ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂತಹ ಸನ್ನವಾಡಿ ನಯಾದಣ್ಣನವರು, ಮತ್ತೆ ನಮ್ಮ ಡಾಕ್ಟರ್ಗಳಾಗಿರುವಂತಹ ನಮ್ಮ ಭಾಸ್ಕರ್ ಅಣ್ಣನವರು, ನಮ್ಮ ಮುತ್ಯಾಲಪೇಟೆ ಕೃಷ್ಣಮೂರ್ತಿ ಅಣ್ಣನವರು, ನಮ್ಮ ಆಟೋ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನರಾಜಣ್ಣನವರು, ಮತ್ತೆ ನಮ್ಮ ಆಟೋ ಘಟಕದ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಶಂಕರಪ್ಪನವರು, ಆರ್ಮುಗಮಣ್ಣನವರು, ರಾಮಚಂದ್ರಣ್ಣನವರು, ಮತ್ತೆ ನಮ್ಮ ನವೀದ್ ಅಣ್ಣನವರು, ರಿಯಾಜ್ ಅಣ್ಣನವರು, ಮತ್ತೆ ಕಾರ್ ಡೀಲರ್ ಬಾಬು ಅಣ್ಣ ಆಗಿರ್ಬಹುದು, ಮತ್ತೆ ನಮ್ಮ ಇರ್ಷಾದ್ ಅಣ್ಣ ಆಗಿರ್ಬಹುದು, ಮತ್ತೆ ಮುಕ್ತಾರ್ ಅಣ್ಣ ಆಗಿರ್ಬಹುದು, ಮತ್ತೆ ನಮ್ಮ ಸಲೀಮ್ ಅಣ್ಣ ಆಗಿರ್ಬೋದು, ಬಾಬಾ ಹೈದರಿನಗರ್ ಬಾಬಾ ಆಗಿರ್ಬೋದು, ಟಿಂಕರಿಂಗ್ ಅಲ್ಲ ಪೈಂಟ್ರಿಂಗ್ ನಮ್ಮ ಬಾಬಾ ಅಣ್ಣ ಅವರು ಕೂಡ ಅವ್ರ ಕಡೆಯಿಂದ ಕೂಡ ನಾಳೆ ಈವೆಂಟ್ಗೆ ಅವ್ರ ಕೈಲಾಸ್ ಮಟ್ಟಿಗೆ ಜನರು ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಸವಲತ್ತನ್ನ ಮಾಡ್ತಿದ್ದಾರೆ. ಅವರು ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಚಾನ್ ಪಾಷಾ ಅಣ್ಣನವರು, ನವೀದ್ ಅಣ್ಣನವರು ಎಲೆಕ್ಟ್ರಿಷಿಯನ್, ಮತ್ತೆ ನಮ್ಮ ಜಾಕೀರ್ ಅಣ್ಣವರು, ರಾಮಕೃಷ್ಣನವರು, ನಮ್ಮ ಗಣೇಶ್ ಅಣ್ಣನವರು, ನೋಡಿ ನಮ್ಮ ರಾಮಕೃಷ್ಣಣ್ಣನವರು, ಮತ್ತೆ ನಮ್ಮ PG ಮಣಿ ಅಣ್ಣನವರು, ನಮ್ಮ ಗುಮ್ಲಾಪುರ ಅಂಬರೀಶ್ ಅವರು, ನಮ್ಮ ಆತ್ಮೀಯ ಸ್ನೇಹಿತ ನಮ್ಮ ಗುಮ್ಲಾಪುರ ಸುಬ್ರಹ್ಮಣ್ಯನವರು, ನಮ್ಮ ಇದ್ರೀಸ್ ರವರು, ಉಮೇಶ್ ರವರು. ಯಾಕೆಂದ್ರೆ ಈ ಒಂದು ಏನೇ ಕೆಲಸ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಕೂಡ ಎಲ್ಲರ ಸಹಕಾರ ಬೇಕಾಗುತ್ತೆ. ಅದೇ ರೀತಿ ನಮ್ಮ ತಬರೇಜ್ ರವರು ಈ ರೀತಿ ಎಲ್ಲರ ಜೊತೆಗೆ ಗೂಡ್ಕೊಂಡು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗಿ ನಾವನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾರಾದ್ರೂ ಹೆಸರು ಹೇಳಿದ್ರೆ ಸುಮ್ನೆ ಏನೋ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಸಂಬಂಧ ಹೇಳ್ತಾ, ನಾಳೆ ನಾನು ವಿಶೇಷವಾಗಿ ನಮ್ಮ ಜೈದ್ ಖಾನ್ ಅವರ ಕಲ್ಟ್ ಮೂವಿ ಈವೆಂಟ್ ಪ್ರಮೋಷನಲ್ ಏನಿದೆ ಕೋಲಾರದಲ್ಲಿ, ಅದನ್ನ ನಾವೆಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಜನತೆ ಹಾಗೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಾನು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಯಾಕೆಂದ್ರೆ ಕನ್ನಡದ ಚಲನಚಿತ್ರ ಅಂದ್ರೆ ನಮ್ಗೆ ಕನ್ನಡ ಅಂದ್ರೆ ತುಂಬಾ ಅಭಿಮಾನ. ನಮ್ಮ ಮುಳಬಾಗಿಲು ಕನ್ನಡವನ್ನ ಬೆಳೆಸ್ಬೇಕು, ಕನ್ನಡವನ್ನು ಉಳಿಸ್ಬೇಕು ಅನ್ನೋ ನಾವೆಲ್ಲರೂ ಕೂಡ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅಂತ TN ನಾರಾಯಣಗೌಡರು ನಮ್ಗೆ ಕರೆ ಮಾಡಿ ಹೇಳಿದ್ರು. ನಮ್ಮ ಜಿಲ್ಲಾಧ್ಯಕ್ಷರು ಕರೆ ಮಾಡಿ ಹೇಳಿದಾಗ ಅವ್ರಿಗೆ ಈವೆಂಟ್ ಒಂದು ಪ್ರಮೋಷನಲ್ ಏನ್ ಕೋಲಾರದಲ್ಲಿ ನಡೀತಾ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅದನ್ನ ಯಶಸ್ವಿ ಮಾಡಬೇಕು. ಮುಳಬಾಗಿಲು ತಾಲೂಕಿನ ವಿಶೇಷವಾಗಿ ತಾವು ಮುಳಬಾಗಿಲು ರಕ್ಷಣಾ ವೇದಿಕೆ ಎಲ್ಲರೂ ಏನ್ ಸದಸ್ಯರಿದ್ದಾರೆ, ಎಷ್ಟು ಜನ ಸಂಖ್ಯೆ ಇದೆ, ಎಲ್ಲರೂ ಕೂಡ ಹಾಗೆ ಹಿರಿಯರು ಕಿರಿಯರು ಮತ್ತೆ ಯಾವುದೇ ಇದರಲ್ಲಿ ಪಾರ್ಟಿ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಜೊತೆಗೆ ನಾವು ಕರ್ಕೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಲಿಕ್ಕೆ ನಾವು ನಾಳೆ ಹೊರಡ್ತಾ ಇದೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಅವ್ರಿಗೆ ಆ ಒಂದು ಏನು ಪ್ರಮೋಷನಲ್ ನಮ್ಮ ಕೋಲಾರಲ್ಲಿ ನಮ್ಮ ಜಾವೀದ್ ಅಣ್ಣ ಆಗಿರ್ಬಹುದು, ನಮ್ಮ ರೋಷನ್ ಅಲ್ಲು ಅಣ್ಣ ಆಗಿರ್ಬಹುದು, ಮತ್ತೆ ನಮ್ಮ ಇನ್ನ ಬೇರೆ ಹಲವಾರು ಸಮಾಜ ಸೇವಕರು ನಮ್ಗೆಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ರಕ್ಷಣಾ ವೇದಿಕೆ ಕೊಟ್ಟಿರೋದು ನಾವು ನಿಜವಾಗ್ಲೂ ಕೂಡ ನಮ್ಗೆ ರಾಜ್ಯಾಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳ್ತೀನಿ. ಈ ಒಂದು ಈವೆಂಟ್ ಪ್ರಮೋಷನಲ್ ನಮಗ್ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಈ ಸಂದರ್ಭ ಹೇಳ್ತೀನಿ. ಯಾಕೆಂದ್ರೆ ಈ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅದನ್ನ ಯಶಸ್ವಿ ಮಾಡ್ಲಿಕ್ಕೆ ನಮ್ಮ ನಗರ ಘಟಕ ಅಧ್ಯಕ್ಷರು ಹೇಳಿದ್ರು.
ಈ ಒಂದು ಕಾರ್ಯಕ್ರಮ ನಾವು ಖಂಡಿತವಾಗ್ಲೂ ನಮ್ಮ ರಾಜ್ಯಾಧ್ಯಕ್ಷ ಮಾತು ಹೇಳಿದ್ಮೇಲೆ, ಜಿಲ್ಲಾಧ್ಯಕ್ಷ ಹೇಳಿದ್ಮೇಲೆ ಅಪ್ಪಣೆ ಮೇರೆಗೆ ನಾವ್ ಯಾವ್ದು ಕೂಡ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡ್ ಬರ್ತಾ ಇದೀವಿ. ಈ ಒಂದು ಪ್ರಮೋಷನಲ್ ಇವೆಂಟ್ ಕೂಡ ಅಷ್ಟೇ, ನಾವು ಖುದ್ದಾಗ ಅಲ್ಲಿದ್ದು ಆ ಕಾರ್ಯಕ್ರಮವನ್ನ ಮುಳಬಾಗಿಲು ತಾಲೂಕಿನ ಒಂದು ಜನರಿಗೆ ಹಾಗೆ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ಸದಾ ಸಿದ್ಧರಾಗಿ ನಾವಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಯಾಕೆ ಅಂದ್ರೆ ದುಡ್ಡು ಅಣ್ಣ ಹೇಳ್ತಿದ್ರು ಅವಾಗ ಹುಟ್ಟು ಉಚಿತ ಸಾವು ಖಚಿತ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದ್ ದಿನ ಯಾವ ಕೂಡ ನಮ್ಮ ಈ ಭೂಮಿ ಒಳಗಡೆ ಹೋಗ್ಬೇಕಾಗಿರೋದ್ರಿಂದ ಎಲ್ರೂ ಕೂಡ ಸಹಕಾರ ಮಾಡ್ಬೇಕು. ಯಾರೋ ಒಬ್ರು ಬೆಳೀತಾ ಇದ್ರೆ ಅಂದ್ರೆ ನಾವು ಬೆಣ್ಣು ತಟ್ಟಿ ಅವ್ರನ್ನ ಮುಂದೆ ಕಳಿಸ್ಬೇಕು ಅನ್ನೋ ನಮ್ಮೆಲ್ಲರ ಮನುಷ್ಯನ ಒಂದು ಲಕ್ಷಣ, ಮನುಷ್ಯನ ಒಂದು ಜವಾಬ್ದಾರಿ ಆಗಿರ್ತದೆ. ಆದ್ರಿಂದ ಈ ಒಂದು ನಮ್ಮ ಜೈದ್ ಖಾನ್ ರವರಾಗಿರ್ಬೋದು, ಮತ್ತೆ ಬೇರೆ ಯಾರೇ ಒಂದು ನೆಟ್ಟರಾಗಿರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಆ ಕೂಡುಮಲೆ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಮತ್ತೆ ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಕೈ ಜೋಡಿಸಿ ಒಂದ್ಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.